ತಿನ್ನುವ ಮನಸ್ಸಿದ್ರೆ ವಯಸ್ಸು ಲೆಕ್ಕಕ್ಕೆ ಬರಲ್ಲ. ಇದಕ್ಕೆ ಈ ಅಜ್ಜಿಗೆ ನೈಜ ಉದಾಹರಣೆ. ಬೆಳಗ್ಗೆ 3 ಗಂಟೆಗೆ ಎದ್ದು ತಮ್ಮ ಕೈಯಾರೆ ದೋಸೆ, ಚಪಾತಿ ಸೇರಿದಂತೆ ವಿವಿಧ ಬಗೆಯ ರುಚಿಕರ ತಿಂಡಿಗಳನ್ನ ಮನೆಯಲ್ಲೇ ತಯಾರಿಸಿ ತಂದು ಬೀದಿ ಬದಿಯಲ್ಲಿ ನಿಂತು ಗ್ರಾಹಕರಿಗೆ ನೀಡ್ತಾರೆ. ಈ ಇಳಿ ವಯಸ್ಸಿನಲ್ಲಿ ಕಷ್ಟಪಟ್ಟು ದುಡಿದು ತಿನ್ನುವ ಈ ವೃದ್ಧೆಯ ವಿಡಿಯೋ ವೈರಲ್ ಆಗಿದ್ದು ನೆಟ್ಟಿಗರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ವಯಸ್ಸು ಏರಿದಾಗಲೂ ಮಕ್ಕಳ ಮೇಲೆ ಅವಲಂಬಿತರಾಗದೆ ತಮ್ಮ ಕೂಳನ್ನ ತಾವೇ ಸಂಪಾದಿಸಿಕೊಳ್ಳುವ ಹಿರಿ ಜೀವಗಳು ನಮ್ಮ ಸುತ್ತಮುತ್ತಲಿನಲ್ಲಿದ್ದಾರೆ. ಇಳಿ ವಯಸ್ಸಿನಲ್ಲಿ ಕಷ್ಟಪಟ್ಟು ಬಿಡಿಗಾಸು ಸಂಪಾದಿಸುವ ವೃದ್ಧರು ಯುವಕ ಯುವತಿಯರಿಗೆ ಮಾದರಿಯಾಗಿದ್ದಾರೆ. ಅಜ್ಜಿಯೊಬ್ಬರು ತಮ್ಮ ಕೈಯಾರೆ ರುಚಿಯ ತಿಂಡಿ ತಿನಿಸುಗಳನ್ನ ಮನೆಯಲ್ಲಿಯೇ ಮಾಡಿ ತಂದು ಮೈಸೂರಿನ ಬೀದಿಯಲ್ಲಿ ಮಾರಾಟ ಮಾಡಿ ತಮ್ಮ ಕೂಳನ್ನ ತಾವೇ ಸಂಪಾದಿಸಿಕೊಳ್ತಿದ್ದಾರೆ. 70ರ ಹರಿಯದರಲ್ಲೂ ಗ್ರಾಹಕರ ಹೊಟ್ಟೆಯ ಹಸಿವನ್ನ ತಣಿಸುವ ಈ ಅಜ್ಜಿ ವಿಡಿಯೋ ವೈರಲ್ ಆಗಿದೆ. ಕಷ್ಟಪಟ್ಟು ದುಡಿಯುವ ವೃದ್ಧೆಯ ಪ್ರಾಮಾಣಿಕ ದುಡಿಮೆಗೆ ನೆಟ್ಟಿಗರು ಕಾಮೆಂಟ್ಗಳನ್ನ ಮಾಡ್ತಿದ್ದಾರೆ. ಈಟಿಂಗ್ ವಿತ್ ಗುಂಡಾ ಹೆಸರಿನ ಖಾತೆಯಲ್ಲಿ ಹಂಚಿಕೊಂಡ ವಿಡಿಯೋದಲ್ಲಿ ಅಜ್ಜಿಯೊಬ್ಬರು ಬೀದಿ ಬದಿಯಲ್ಲಿ ನಿಂತುಕೊಂಡು ತಾವೇ ತಯಾರಿಸಿದ ದೋಸೆ, ಚಟ್ನಿ, ಚಪಾತಿ, ರೈಸ್ ಬಾತ್ ಹೀಗೆ ರುಚಿಕರ ತಿಂಡಿಗಳನ್ನು ಗ್ರಾಹಕರಿಗೆ ಬಡಿಸುತ್ತಿರುವುದು ಕಾಣಬಹುದು. ಗ್ರಾಹಕರು ಅಜ್ಜಿಯ ಕೈರುಚಿಗೆ ಫಿದಾ ಆಗಿದ್ದು ಬಾಯಿ ಚಪ್ಪರಿಸಿಕೊಂಡು ತಿಂಡಿಯನ್ನ ತಿನ್ನುತ್ತಿರುವುದನ್ನ ನೀವು ನೋಡಬಹುದು. ಈ ವಿಡಿಯೋ 3.1 ಮಿಲಿಯನ್ಗೂ ಅಧಿಕ ವೀಕ್ಷಣೆಗಳನ್ನು ಪಡೆದುಕೊಂಡಿದೆ. ಒಬ್ಬ ಬಳಕೆದಾರ ಈ ಅಜ್ಜಿಯ ಪ್ರಾಮಾಣಿಕ ಕೆಲಸಕ್ಕೆ ನನ್ನದೊಂದು ಸಲಾಂ ಎಂದಿದ್ದಾರೆ. ಇನ್ನು ಕೆಲವರು ಇಳಿ ವಯಸ್ಸಿನಲ್ಲಿ ಕಷ್ಟಪಟ್ಟು ದುಡಿಯುವ ವೃದ್ಧೆಯ ಕೆಲಸವನ್ನ ಮೆಚ್ಚಿಕೊಂಡಿದ್ದಾರೆ. ಕೃಪೆ TV9.